ಯಾವುದೇ ಪೂಜೆ ಇರಲಿ ಅಲ್ಲಿ ಮೊದಲ ಆದ್ಯತೆ ಗಣೇಶನಿಗೆ. ಗಣೇಶನ ಜಪಿಸಿಯೇ ಮುಂದಿನ ಕಾರ್ಯಕ್ರಮ ಆರಂಭಿಸುವುದು. ಇಂತಹ ವಿಘ್ನ ವಿನಾಶಕ ಗಣಪತಿ ಬ್ರಹ್ಮಚಾರಿಯಾಗಿರಬೇಕೆಂದುಕೊಂಡಿದ್ದರು. ಆದರೆ ಕಡೆಗೆ ಸಿದ್ಧಿಬುದ್ಧಿಯನ್ನು ಮದುವೆಯಾದರು. ಅವರು ಮದುವೆಯಾದ ರೋಚಕ ಕಥೆಯನ್ನು ಇವತ್ತು ನಾನು ನಿಮಗೆ ತಿಳಿಸುವೆ. ಗಣೇಶ ತನ್ನ ದೇಹದ ಆಕೃತಿ ಬಗ್ಗೆ ಯೋಚಿಸುತ್ತಿದ್ದರು. ಆಗ ಒಮ್ಮೆ ಅವರು ತಪಸ್ಸು ಮಾಡುತ್ತಿದ್ದಾಗ ತುಳಸಿ ಅಲ್ಲಿಗೆ ಹೋಗಿ ಗಣೇಶನನ್ನು ನೋಡಿ ಆಕರ್ಷಿತಳಾದಳು. ಆಗ ಗಣೇಶನನ್ನು ಮದುವೆಯಾಗುವ ಇಚ್ಛೆಯನ್ನು ವ್ಯಕ್ತಪಡಿಸಿದಳು ಎಂದು ಹೇಳಲಾಗುತ್ತದೆ. ಆದರೆ ಗಣೇಶ ತನ್ನನ್ನು ಬ್ರಹ್ಮಚಾರಿ ಆಗಿರುವ ವ್ರತವನ್ನು ಕೈಗೊಂಡಿದ್ದರು. ಮದುವೆ ಪ್ರಸ್ತಾಪವನ್ನು ಸ್ವೀಕರಿಸಲು ನಿರಾಕರಿಸಿದನು. ಇದರಿಂದ ಕೋಪಗೊಂಡ ತುಳಸಿ ಗಣೇಶನಿಗೆ 2 ಮದುವೆ ಆಗುವಂತೆ ಶಪಿಸಿದಳು. ಗಣೇಶ ಕೂಡ ನೀನು ಗಿಡವಾಗಿರು ಎಂದು ಶಪಿಸಿದ. ಇದೇ ಕಾರಣಕ್ಕಾಗಿ ತುಳಸಿಯನ್ನು ಗಣೇಶನ ಪೂಜೆಯಲ್ಲಿ ಬಳಸಲಾಗುವುದಿಲ್ಲ. ಇದರಿಂದಾಗಿ ಕೋಪಗೊಂಡ ಗಣೇಶ ಎಲ್ಲ ಕೆಲಸವನ್ನು ಹಾಳು ಮಾಡಲು ಶುರು ಮಾಡಿದರು. ಗಣೇಶನ ಈ ವರ್ತನೆಯಿಂದ ಎಲ್ಲ ದೇವತೆಗಳು ನಿರಾಸೆಗೊಂಡು ಅದೇ ಸಮಯದಲ್ಲಿ ಗಣೇಶನ ಕಷ್ಟವನ್ನು ಬ್ರಹ್ಮನ ಮುಂದೆ ಪ್ರಸ್ತಾಪಿಸಿದರು. ಇದಕ್ಕೆ ಒಂದು ಉಪಾಯವನ್ನು ಯೋಚಿಸಿ ಬ್ರಹ್ಮದೇವರು 2 ಮಾನಸ ಪುತ್ರಿಯರಾದ ಬುದ್ಧಿ ಮತ್ತು ಸಿದ್ಧಿಗೆ ಜೀವ ನೀಡಿದರು. ಈ ಸಿದ್ಧಿ ಬುದ್ಧಿಗೆ ಶಿಕ್ಷಣ ಕಲಿಸುವಂತೆ ಗಣೇಶನಿಗೆ ಮನವಿ ಮಾಡಿದರು. ಇದೇ ವೇಳೆ ಸಿದ್ಧಿ ಬುದ್ಧಿಯನ್ನು ಗಣೇಶ ಹಾಗೂ ಕಾರ್ತಿಕೇಯನಿಗೆ ಮದುವೆ ಮಾಡಲು ಯೋಚನೆ ನಡೆಯಿತು. ಈ ವೇಳೆ ಶಿವ ಬುದ್ಧಿ ಇಲ್ಲದೆ ಸಿದ್ಧಿ ಇಲ್ಲ ಎಂದು ಹೇಳಿ ಇವರಿಬ್ಬರನ್ನು ಗಣೇಶನಿಗೆ ಮದುವೆ ಮಾಡೋಣ ಎಂದರಂತೆ. ಬಳಿಕ ಸಿದ್ಧಿ ಮತ್ತು ಬುದ್ಧಿಯನ್ನಿಬ್ಬರನ್ನೂ ಗಣೇಶನಿಗೆ ಕೊಟ್ಟು ಮದುವೆ ಮಾಡಲಾಯಿತು. ನಂತರ ಇವರಿಬ್ಬರಿಗೆ ಶುಭ ಮತ್ತು ಲಾಭ ಎಂದು 2 ಪುತ್ರರು ಜನಿಸಿದರು. ಇತ್ತೀಚಿನ ದಿನಗಳಲ್ಲಿ ತುಂಬ ಜನರು ಗಣೇಶನಿಗೆ ಮದುವೆಯಾಗಿಲ್ಲ, ಇವರು ಬ್ರಹ್ಮಚಾರಿ ಎಂದು ತಿಳಿದಿದ್ದಾರೆ. ಆದರೆ ಪುರಾಣಗಳ ಪ್ರಕಾರ ಗಣೇಶನಿಗೆ 2 ಹೆಂಡತಿಯರು ಸಿದ್ಧಿ ಮತ್ತು ಬುದ್ಧಿ ಹಾಗೂ ಇವರಿಗೆ 2 ಪುತ್ರರು ಶುಭ ಮತ್ತು ಲಾಭ. ನಾವು ಹಿಡಿದ ಕೆಲಸ ಸಿದ್ಧಿಯಾಗಬೇಕೆಂದರೆ ನಾವು ಗಣೇಶನನ್ನು ಪೂಜಿಸಬೇಕು ಹಾಗೂ ಬುದ್ಧಿಯಿಂದ ಆ ಕೆಲಸವನ್ನು ಮಾಡಿದರೆ ಮಾತ್ರ ನಮಗೆ ಆ ಕೆಲಸ ಸಂಪೂರ್ಣವಾಗುತ್ತದೆ. ಕೆಲಸದ ಮುಂಚೆ ಮೊದಲು ಗಣೇಶನಿಗೆ ಪೂಜೆ ಮಾಡಿ ನಾವು ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕು. ಅದೇ ರೀತಿ ನಾವು ಮಾಡುವ ಕೆಲಸದಲ್ಲಿ ಶುಭ ಹಾಗೂ ಲಾಭ ಸಿಗಬೇಕೆಂದರೆ ಗಣೇಶನಿಗೆ ನಮಸ್ಕರಿಸಿ ನಾವು ಆ ಕಾರ್ಯವನ್ನು ಮುಂದುವರಿಸಬೇಕು. ಗಣೇಶನ ಆಶೀರ್ವಾದ ಇದ್ದಲ್ಲಿ ಸಿದ್ಧಿ ಹಾಗೂ ಬುದ್ಧಿ, ಶುಭ ಹಾಗೂ ಲಾಭ ಈ ಎಲ್ಲವೂ ನಮಗೆ ಲಭಿಸುತ್ತದೆ.